ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ ಜಾಸ್ತೇನು ನಮ್ಮ ಬೆಂಗಳೂರು ಬುಲ್ಸ್ಗೆ ಎರಡನೇ ಎಲೈಟ್ ಪ್ಲೇಯರ್ ಪಿಕ್ ಆಗಿದ್ದಾರೆ 2 ವರ್ಷ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡು ಹಾವಳಿ ಕೊಟ್ಟಿರುವಂತ ದಬಾಂಗ್ ದೆಹಲಿ ಕೆಸಿಯ ಪ್ಲೇಯರ್ ಪಿಕ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಒಳ್ಳೆ ಪಿಕ್ ನ ಮಾಡಿದ್ದಾರೆ ಮಗ ಆದ್ರೆ ಸ್ವಲ್ಪ ಹೆವಿ ಕಾಸ್ಟ್ಲಿ ಆಯ್ತು ಅಂತ ಅನಿಸ್ತು 1.1 ಕೋಟಿ 12,50,000 ಪಿಕ್ ಆಗಿರುವಂಥ ಪ್ಲೇಯರು ಯೋಗೇಶ್ ದಯ್ಯಾ ಅವರು. ಸೊ ಈ ಕಡೆ ರೈಟ್ ಕಾರ್ನರ್ ಫಿಟ್ ಮಾಡಿಬಿಟ್ರು, ಆ ಕಡೆ ಲೆಫ್ಟ್ ಕಾರ್ನರ್ ಅಂಕುಶ್ ಅವ್ರನ್ನ ಫಿಟ್ ಮಾಡಿಬಿಟ್ರು. ಫಸ್ಟ್ ಟಾರ್ಗೆಟ್ ಮಾಡಿದ್ರೆ ಡಿಫೆನ್ಸ್ನ ನಮ್ಮ ಕೋಚು. ಲಾಸ್ಟ್ ಸೀಸನು ನರ್ಜಿ ನೋಡ್ಬಿಟ್ಟಿದ್ದೀವಿ ಗುರು ನಿಮ್ಮ ಬಾಳುಗಳೆಲ್ಲ ಫಸ್ಟ್ ಡಿಫೆನ್ಸ್ ನೆಟ್ಟಿಗೆ ಮಾಡ್ಕೊಳ್ರಿ, ಆಮೇಲೆ ರೈಟಿಂಗ್ ಡಿಪಾರ್ಟ್ಮೆಂಟ್ನ ನೋಡೋಣ ಅಂತ ಈ ಕಡೆ ಲೆಫ್ಟ್ ಕಾರ್ನರ್ ತೊಗೊಂಡ್ಬಿಟ್ರು, ರೈಟ್ ಕಾರ್ನರ್ ತೊಗೊಂಡ್ಬಿಟ್ರು. ಸೊ ಇಬ್ಬರು ಶಾರ್ಟಾಗಿ ಲೆಫ್ಟ್ ರೈಟಲ್ಲಿ ಆಡುವಂಥ ಪ್ಲೇಯರ್ಗಳೇನೆ, ಮೂಲಾಜೆ ಇಲ್ಲ, ಇಬ್ಬರು ಶಾರ್ಟಾಗಿ ಸ್ಟಾರ್ಟಿಂಗ್ 7 ಇರುವಂಥ ಪ್ಲೇಯರ್ಗಳನ್ನೇ ತಗೊಂಡಿರೋದು. 30 ಲಕ್ಷ ಕೊಟ್ಬಿಟ್ಟು ಈ ಕಡೆ 1.125 CR ಹೆವಿ ಕಾಸ್ಟ್ಲಿ ಆಗೋಗ್ಬಿಟ್ರು. ಸೊ ಇದೇ ಪ್ಲೇಯರ್ ಕಾಸ್ಟ್ಲಿ ಅಂತ ಕಾಣಿಸ್ತೈತೆ ಸೀನ ನೋಡ್ತಾರೆ ಕರೆಂಟ್ಲಿ, ಗೊತ್ತಿಲ್ಲ ಮುಂದೆ ಇನ್ನು 4.12 ಕೋಟಿನ ಇಟ್ಕೊಂಡು ಆಪ್ಷನ್ಗೆ ಬಂದಿದ್ದು ನಮ್ಮ ಬೆಂಗಳೂರು ಬುಲ್ಸು. ಸೊ ಇನ್ನೂ ಪರ್ಸ್ ವ್ಯಾಲ್ಯೂ ಇದೆ, ಬಟ್ ಈ ಮಟ್ಟಿಗೆ ಹೋಗೋದು ಯಾಕೋ ಡೌಟು. ಇನ್ನು ಮಿಕ್ಕಿರುವಂಥ ಪ್ಲೇಸ್ಗಳು ಸ್ವಲ್ಪ ಕಡಿಮೆ ವ್ಯಾಲ್ಯೂನ ತೊಗೊತಾರೆ ಅಂತ ಅನ್ಕೊಂಡಿದ್ದೀನಿ. ರೇಡರ್ಸ್ಗಳ ಮೇಲೆ ಅಷ್ಟರ ಮಟ್ಟಿಗೆ ಈ ಪಾರ್ಟಿ ಎಲ್ಲ ಇನ್ವೆಸ್ಟ್ ಮಾಡೋಕೆ ಹೋಗೋದಿಲ್ಲ ಅಂತ. ಯೋಗೇಶ್ ದಯ್ಯಾ ಓವರ್ ಆಲ್ ಆಗಿ 45 ಮ್ಯಾಚ್ನ ಆಡಿದ್ದಾರೆ. ಸ್ಟಾಟ್ಸ್ ಅಂತ ಬಂದಾಗ ಅದರಲ್ಲಿ 154 ಪಾಯಿಂಟು ಇವರು ಎತ್ತಾಕೊಂಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿರೋದು ಇವ್ರಿಗೆ ಡಿಫೆನ್ಸಲ್ಲಿನೇ ಬಂದಿರೋದು. ರೈಡಿಂಗ್ ಡಿಪಾರ್ಟ್ಮೆಂಟ್ ಏನೋ ಅಷ್ಟು 3 ರೈಡನೋ ಸಕ್ಸಸ್ಫುಲ್ ರೈಡ್ ಮಾಡಿದ್ದಾರೆ, ಅಷ್ಟೇ ಬೇರೆ ಏನಿಲ್ಲ. ಸೊ ಎಲ್ಲ ಆಲ್ಮೋಸ್ಟ್ 150 ಪಾಯಿಂಟ್ಸ್ಗಳೇನು ಬಂದಿಲ್ಲ, ಟ್ಯಾಕಲ್ ಪಾಯಿಂಟ್ಸ್ಗಳನ್ನೇ. ಕೆರಿಯರ್ ಬೇಸ್ ಪಾಯಿಂಟ್ಸ್ ಬಂದ್ಬಿಟ್ಟು 9 ಕೆರಿಯರ್ ಬೇಸ್ ಪಾಯಿಂಟ್ಸ್ ಇದೆ ಅವರಿಗೆ. ನಾಟ್ ಔಟ್ ಪರ್ಸೆಂಟೇಜ್ ಬಂದ್ಬಿಟ್ಟು 76.92, ಅಂದರೆ ಆಲ್ಮೋಸ್ಟ್ ಇವ್ರು ಕೋಟಲ್ಲೇ ಇರ್ತಾರೆ ಅಂತ ಅನ್ಕೊಳ್ಳಿ. 76% ಇವ್ರು ಯಾವಾಗಲೂ ಕೋಟಲ್ಲೇ, 77% ಕೋಟಲ್ಲೇ ಇರ್ತಾರೆ ಅಂತ. ಅಂದರೆ ಆಲ್ಮೋಸ್ಟ್ ಇವರು ಟ್ಯಾಕಲ್ ಪರ್ಸೆಂಟೇಜ್ ಕೂಡ ಒಂದು ರೇಂಜಿಗೆ ಚೆನ್ನಾಗೇನೆ ಇದೆ ಅಂತ ಅರ್ಥ ಆಯಿತು. ಜೊತೆಗೆ ಅಷ್ಟು ಈಸಿಯಾಗಿ ಅವ್ರು ಪಾಯಿಂಟ್ನ ಬಿಟ್ಕೊಂಡು ಕೊಡಲ್ಲ, ಈಸಿಯಾಗಿ ಟ್ಯಾಕಲ್ಗೂ ಕೂಡ ಹೋಗೋದಿಲ್ಲ, ಅಂದರೆ ಟ್ಯಾಕಲೇ ಮಾಡಲ್ಲ ಹೋಗೋರು ಅಂತ ಹೇಳ್ತೀರಾ. ಒಟ್ಟಲ್ಲಿ ಆ ಥರ ಅಲ್ಲ, ನಾಟ್ ಔಟ್ ಪರ್ಸೆಂಟೇಜ್ ಅಷ್ಟು ಜಾಸ್ತಿ ಏನಿಲ್ಲ ಇವರು, ಅಂದರೆ ಕೆಳಗಡೆ ಏನಿಲ್ಲ, ಬೇಗ ಔಟ್ ಆಗೋಗ್ಬಿಡ್ತಾರೆ ಅನ್ನೋ ಥರ. ರೇಡ್ಸ್ ಅಂತ ಬಂದಾಗ 13 ರೈಡ್ ಮಾಡಿದರೆ, ಅದರಲ್ಲಿ 3 ಸಕ್ಸಸ್ಫುಲ್ ರೈಡ್ ಮಾಡಿದರೆ, 3 ಅನ್ಸಕ್ಸಸ್ಫುಲ್ ರೈಡ್ ಮಾಡಿದರೆ, ಜೊತೆಗೆ 7 ಎಂಟಿ ರೈಡ್ ಕೂಡ ಮಾಡಿದರೆ. ರೈಡಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಸುಮ್ಮನೆ ಇವ್ರದೆಲ್ಲ ಮಾತಾಡೋವಂಥ ಅಗತ್ಯತೆ ಇಲ್ಲ, ಯಾಕಂದರೆ ಇವ್ರು ರೈಡರ್ ಅಲ್ಲ, ಸುಮ್ಮನೆ ಲಾಸ್ಟಿಗೆ ಏನಾದ್ರು ಇದ್ದಾಗ ರೈಡಿಂಗ್ ಕಳಿಸಿರ್ತಾರೆ ಅಷ್ಟೇ, ಇವರು ಫೈನಲ್ ಆಗಿ ಉಳ್ಕೊಂಡಿದ್ದಾಗ. ಟ್ಯಾಕಲ್ಸ್ ಅಂತ ಬಂದಾಗ 242 ಟ್ಯಾಕಲ್ಸಲ್ಲಿ ಇವರು ಇನ್ವಾಲ್ವ್ ಆಗಿದೆ. ಅದರಲ್ಲಿ 133 ಟ್ಯಾಕಲ್ಸ್ ಇವ್ರದ್ದು ಸಕ್ಸಸ್ಫುಲ್ ಟ್ಯಾಕಲ್ ಆಗಿದೆ. ಅನ್ಸಕ್ಸಸ್ಫುಲ್ ಬಂದ್ಬಿಟ್ಟು 109 ಅನ್ಸಕ್ಸಸ್ಫುಲ್ ಟ್ಯಾಕಲ್. ಜೊತೆಗೆ ಸೂಪರ್ ಟ್ಯಾಕಲ್ ಪರ್ ಮ್ಯಾಚ್ ಬಂದ್ಬಿಟ್ಟು ಸಕ್ಸಸ್ಫುಲ್ ಟ್ಯಾಕಲ್ ಪರ್ ಮ್ಯಾಚ್ ಬಂದ್ಬಿಟ್ಟು 2.95. ಅವ್ರದ್ದು ಅಂಕುಶ್ ಅವ್ರದ್ದು ಆಲ್ಮೋಸ್ಟ್ 3 ಇದೆ, ಕ್ಲೋಸ್ ಟು ಇವ್ರದ್ದು ಕೂಡ 3. ಸೊ ಎಲ್ಲ ಮ್ಯಾಚ್ನು ಕೂಡ 3 ಪಾಯಿಂಟ್ನ ಎತ್ತಾಕಂತಾರೆ ಅನ್ನೋ ಥರನೇ ಆಯಿತು. ವರ್ಸ್ಟ್ ಕೇಸ್ ಸಿನಾರಿಯೋ ಆಗಿರಲಿ, ಬೆಸ್ಟ್ ಕೇಸ್ ಸಿನಾರಿಯೋ ಆಗಿರಲಿ, 3 ಪಾಯಿಂಟ್ ಅಂತೂ ಒಂದೇ ಬರುತ್ತೆ ಅಂತ. ಆ್ಯಂಡ್ ಸೂಪರ್ ಟ್ಯಾಕಲ್ಸು 16 ಸೂಪರ್ ಟ್ಯಾಕಲ್ಸ್ನ ಮಾಡಿರುವಂಥ 242 ಟ್ಯಾಕಲ್ಸಲ್ಲಿ ಹೈಫೈಸ್ ಬಂದ್ಬಿಟ್ಟು 10 ಹೈಫೈಸ್ನ ಇಟ್ಕೊಂಡಿದ್ದಾರೆ. ಇವ್ರಿಗಿಂತ ಅವ್ರು ಸಖತ್ತಾಗಿ, ಅಂಕುಶ್ ಅವರು ಸಖತ್ತಾಗಿ ಸ್ಟಾಟ್ಸ್ನ ಮೇಂಟೈನ್ ಮಾಡಿದ್ದಾರೆ. ಬಟ್ ನೋಡಿ ಅವ್ರು 30 ಲಕ್ಷಕ್ಕೆ ಹೋಗಿದ್ದಾರೆ, ಬಟ್ ಇವ್ರು ಲಾಸ್ಟ್ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ಗಿಂತ ಲಾಸ್ಟ್ ಸೀಸನ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಗ್ರೀನ್ ಕಾರ್ಡ್ಸ್ ಕೂಡ ಇದೆ. ಆ್ಯಂಡ್ ಟ್ಯಾಕಲ್ ಸಕ್ಸಸ್ ರೇಟ್ ಬಂದ್ಬಿಟ್ಟು 54.96 ಇದೆ. ಅಂಕುಶ್ ಅವ್ರದ್ದು 57 ಪಾಯಿಂಟ್ ಸಂವಾಟ್ ಏನೋ ಇತ್ತು. ಸೊ ಆಲ್ಮೋಸ್ಟ್ ಕ್ಲೋಸಲ್ಲೇ ಇದೆ. ಸೊ 50%ಗಿಂತ ಜಾಸ್ತಿ ಇದೆ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಸೊ 50%ಗಿಂತ ಜಾಸ್ತಿ ಇತ್ತು ಅಂದ್ರೆ ಸಕ್ಸಸ್ ರೇಷಿಯೋ ಚೆನ್ನಾಗಿ ಮಾಡ್ತಾರೆ ಡಿಫೆನ್ಸ್ ಅಂತಲೇ ಅರ್ಥ. ಸೊ ಲೆಫ್ಟು ಮತ್ತು ರೈಟ್ನ ಒಳ್ಳೆ ಸಖತ್ತಾಗಿರುವಂಥ ಪ್ಲೇಸ್ಗಳನ್ನ, ಮೇಯ್ನಾಗಿ ನಮಗೆ ರೈಟ್ ಬೇಕಾಗಿತ್ತು, ರೈಟ್ ಕವರ್ ಬೇಕಾಗಿತ್ತು, ರೈಟ್ ಕಾರ್ನರ್ ಬೇಕಾಗಿತ್ತು. ಸೊ ಇವ್ರನ್ನ ಒಳ್ಳೆ ಪ್ಲೇಯರ್ನೇ ಎತ್ತಾಕೊಂಡಿದ್ದಾರೆ. ದಬಾಂಗ್ದಲ್ಲಿಂದ ಬಂದಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟ್ ಕ್ವಾಲಿಟಿ ಆಫ್ ಪ್ಲೇಯರ್ ಆಗಿನೇ ಇರ್ತಾರೆ. ನೋಡೋಣ ಇವ್ರನ್ನ ಯಾವ ಥರ ಪಳಗಿಸ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸು ಕೋಚು VC ರಮೇಶ್ ಇವೆಲ್ಲ ಏನು ತೊಗೊತಾ ಇದ್ದೀವಿ, ಇವ್ರ ಮೇಲೆಲ್ಲ ಕಾನ್ಫಿಡೆನ್ಸ್ ಐತೆ ಎಲ್ಲೋ ಗೊತ್ತಿಲ್ಲ. ನಮ್ಮ ಅದೇ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, VC ರಮೇಶ್ ಮೇಲೆ ಹೆವಿ ಕಾನ್ಫಿಡೆನ್ಸ್ ಐತೆ. ಅವ್ರು ಏನೋ ನೋಡೋರು, ಇವರಲ್ಲಿ ಏನೋ ನೋಡಿರ್ತಾರೆ, ಅದಕ್ಕೋಸ್ಕರ ತಗೊಂತಾರೆ. ಸುಮ್ಮನೆ ಎಲ್ಲ ತಗೋಣ ಮಾತೇನೇ ಇಲ್ಲ. ನೋಡೋಣ ಅದೇನು ಮಾಡ್ತಾರೆ ಅಂತ. ಆದರೂ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಆ ಪ್ಲೇಯರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಅಂಕುಶ್ ಅವರು 30 ಲಕ್ಷಕ್ಕೆ ಹೋದ್ರಲ್ಲ, ಇವರು ಕೂಡ ಆಲ್ಮೋಸ್ಟ್ ಸ್ಟ್ಯಾಟ್ಸ್ ಎಲ್ಲ ಆಲ್ಮೋಸ್ಟ್ ನೋಡ್ತಿದ್ರೆ ಈಕ್ವಲ್ ಆಗಿದೆ. ಬಟ್ ಎಫೆಕ್ಟಿವ್ ಪಾಯಿಂಟ್ಸು, ಮ್ಯಾಚ್ನ ಗೆಲ್ಲೋ ಥರ ಇರೋಂಥ ಟೈಮಲ್ಲಿ ಬರುವಂಥ ಪಾಯಿಂಟ್ಸ್ಗಳಿದೆಯಲ್ಲ, ಅದು ಕೂಡ ಕೌಂಟ್ ಆಗುತ್ತೆ. ಯಾರು ಯಾವ ಥರ ಮ್ಯಾಚ್ನ ಗೆಲ್ಸಿದ್ದಾರೆ ಅನ್ನೋ ಥರ ಅದನ್ನು ಕೂಡ ಕೌಂಟ್ ಆಗುತ್ತೆ. ಇವಾಗ ಒಂಥರ ಆಲ್ಮೋಸ್ಟ್ ಗೆಲುವು ಫಿಕ್ಸ್ ಆಗೋಗ್ಬಿಡ್ತು ಅನ್ನೋ ಟೈಮಲ್ಲಿ ಬರುವಂಥ ಟ್ಯಾಕಲ್ಸ್ಗೂ, ಗೆಲ್ಲಬೇಕು ಅನ್ನೋ ಟೈಮಲ್ಲಿ ಬರುವಂಥ ಟ್ಯಾಕಲ್ಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅನ್ನು ಇದ್ದೇ ಇರುತ್ತೆ. ನಿಮ್ಗೇನು ಅನಿಸ್ತು ಬೆಂಗಳೂರು ಬುಲ್ಸು ಫಸ್ಟ್ 2 ಪಿಕ್ನ ಎಲೈಟ್ ಪ್ಲೇಯರ್ಸ್ಗಳಲ್ಲಿ ಇಬ್ಬರಿಗೂ ಕೂಡ ಡಿಫೆಂಡರ್ಸ್ಗೆ ಹೋಗಿರೋದು? ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.